ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಜಿಬಿಎ ವ್ಯಾಪ್ತಿಗೆ ಬರುವ 5 ಪಾಲಿಕೆಗಳ ಎಲೆಕ್ಷನ್ ಅನ್ನ ಜೂನ್ ತಿಂಗಳ ಒಳಗೆ ಮುಗಿಸುವಂತೆ ಈಗಾಗಲೇ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಸೂಚನೆ ಕೊಟ್ಟಿದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ಬೆಂಗಳೂರಿನ ಸಚಿವರಾದಂತಹ ಹಾಗೂ ಬೆಂಗಳೂರಿನ ಶಾಸಕರಾದಂತಹ ಮತ್ತು ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈಗಾಗಲೇ ಜಿಬಿಎ ಈಗ ಕ್ರಿಯೇಟ್ ಆಗಿದೆ. ಈಗ ಜಿಬಿಎ ಎಲೆಕ್ಷನ್ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ ಸರ್. ಜೂನ್ 30 ಅಂತ ಹೇಳಿದ್ದಾರೆ. ಆದರೆ ಮೇ ತಿಂಗಳಲ್ಲಿ ಎಲೆಕ್ಷನ್ ಮುಗಿದೋಗುತ್ತೆ. ಏಪ್ರಿಲಲ್ಲಿ ಎಕ್ಸಾಮ್ಸ್ ಎಲ್ಲ ಮುಗಿದಿರುತ್ತೆ. ಮೇನಲ್ಲಿ ಚುನಾವಣೆ ಆದರೆ, ಯಾಕೆಂದರೆ ಜೂನ್ಗೆ ಏನಾಗುತ್ತೆ, ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದರಿಂದ ಬಹುತೇಕ ಮೇನಲ್ಲಿ ಮುಗಿಯುತ್ತೆ. ಮೇ ಅಷ್ಟೊತ್ತಿಗೆ 5 ವರ್ಷ 8 ತಿಂಗಳಿಲ್ಲದೆ ಜನಪ್ರತಿನಿಧಿಗಳಿಲ್ಲದೆ ಮಹಾನಗರ ಪಾಲಿಕೆ ನಡ್ಕೊಂಬಂದ್ಬಿಟ್ಟಿದೆ. ಇದು ಇನ್ನು ಮುಂದೆ ಆದರೂ ಯಾವುದೇ ಸರ್ಕಾರಗಳು ಬರಲಿ, ನಮ್ಮ ಪಕ್ಷ ಇರ್ಬೋದು ಅಥವಾ ಇನ್ಯಾವುದನ್ನ ಪಕ್ಷನೋ, ಚುನಾವಣೆಗಳು 5 ವರ್ಷಕ್ಕೊಮ್ಮೆ ಕಂಟಿನ್ಯೂಸ್ ಆಗಿ ನಡ್ಕೊಂಡು ಹೋದರೆ ಮಹಾನಗರ ಪಾಲಿಕೆಗೂ ಸಹಜವಾಗಿ ಜನಕ್ಕೇನಾಗುತ್ತೆ, ಬೆನಿಫಿಟ್ ಆಗುತ್ತೆ. ಈಗ ಶಾಸಕರು ಮಾಡೋ ಕೆಲಸನೇ ಬೇರೆ ಇರುತ್ತೆ, ಲೋಕಸಭಾ ಸದಸ್ಯರ ಕೆಲಸನೇ ಬೇರೆ ಇರುತ್ತೆ. ಇವತ್ತು ಮಹಾನಗರ ಪಾಲಿಕೆ ಅವ್ರು ಮಾಡ್ತಾ ಇದ್ದ ಕೆಲಸಗಳೆಲ್ಲ ಕೂಡ ನಮ್ಮ ಮೇಲೇ ಬಿದ್ದಿತ್ತು. ಅದರಿಂದ ಮಹಾನಗರ ಪಾಲಿಕೆ ಸದಸ್ಯರು ಅಥವಾ ಇನ್ಯಾವುದನ್ನು ಅದು ಇದಿರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು, ಲೋಕಲ್ ಬಾಡೀಸ್ ಯಾವುದನ್ನ ಇರ್ಬೋದು, ಸಮಯಕ್ಕೆ ಸರಿಯಾಗಿ ಆಗಬೇಕು. ಸರ್, ಈಗಾಗಲೇ ರಾಜ್ಯದಲ್ಲಿ ನಿಮ್ಮದೇ ಸರ್ಕಾರ ಇರೋದು, ನಿಮ್ಮದೇ ಬೆಂಗಳೂರಲ್ಲೂ ಮತ್ತೆ ಪ್ರತಿಷ್ಠೆಯಾಗಿ ನೀವು ತೊಗೊಂಡಿದ್ದೀರಿ. ಜಿಬಿಎ ಇನ್ನಷ್ಟು ಪ್ರತಿಷ್ಠೆಯಾಗಿ ತಗೋಬೇಕು ಅಂತ ಈಗಾಗಲೇ ಸರ್ಕಾರ ಚಿಂತನೆ ಮಾಡಿದೆ. ಅದಕ್ಕೆ ಪ್ರಿಪ್ರೇಷನ್ ಹೇಗಿದೆ ಸರ್? ಪ್ರಿಪ್ರೇಷನ್ಸ್ ಈಗಾಗಲೇ ನಮ್ಮ ಅಧ್ಯಕ್ಷರು ಯಾರು ಇನ್ನೂ ಕ್ಯಾಟಗಿರಿನೂ ಆಗಿರಲಿಲ್ಲ, ಆಗಲೇ ಆಕಾಂಕ್ಷಿಗಳು ಯಾರ್ಯಾರಿದ್ರು ಅವರೆಲ್ಲ ಕೂಡ ಅಪ್ಲಿಕೇಶನ್ ಹಾಕ್ಬೋದು ಅಂತೇಳಿ ಹೇಳಿದರು. ಅಪ್ಲಿಕೇಶನ್ನು ಹಾಕಿದರು. ಇವತ್ತು ನಮ್ಮ ಬೆಂಗಳೂರು ದಕ್ಷಿಣದ ಮೀಟಿಂಗೂ ಇತ್ತು, ಪಂಚಮುಖಿ ಕಲ್ಯಾಣ ಮಂಟಪದಲ್ಲಿ. ಅದೇ ರೀತಿ ನಾವಂತೂ ಪ್ರಿಪೇರ್ ಆಗ್ತಾಯಿದ್ದೀವಿ. ಚುನಾವಣೆ ಮೇಗಂತೂ 100% ಚುನಾವಣೆ ಆಗುತ್ತೆ. ಮತ್ತು ನಮ್ಮ ಮುಂದೆ ಇರ್ತಕ್ಕಂಥದ್ದು ಜನಕ್ಕೆ ಕಾಂಗ್ರೆಸ್ ಪಕ್ಷ ಬೆಂಗಳೂರು ನಗರಕ್ಕೆ ಏನು ಮಾಡಿದೆ ಅನ್ನೋದನ್ನು ನಾವು ಮನವರಿಕೆ ಮಾಡಿಕೊಡ್ಬೇಕು. ನಾವು ಮನವರಿಕೆ ಮಾಡದೇ ಇದ್ದರೆ ಬಿ ಜೆ ಪಿಯವರು ಹೇಳಿ ಕೇಳಿ ಸುಳ್ಳು ಅಪಪ್ರಚಾರದಲ್ಲಿ ನಂಬರ್ 1 ಅವರ ಅಪಪ್ರಚಾರನೇ ಮೇಲ್ಗೈ ಆಗಿಬಿಡುತ್ತೆ, ಅವರ ಸುಳ್ಳುಗಳೇ ಮೇಲ್ಗೈ ಆಗಿಬಿಡುತ್ತೆ. ಯಾಕಂದರೆ ಬೆಂಗಳೂರು ನಗರಕ್ಕೆ ಕುಡಿಯೋ ನೀರು ಮೊದಲು ಮಹಾರಾಜರ ಕಾಲದಲ್ಲಿ ತಿಪ್ಪಕೊಂಡಳ್ಳಿಯಿಂದ ನೀರು ಬರ್ತಾಯಿತ್ತು, ಹೆಸರುಘಟ್ಟ ಕೆರೆಯಿಂದ ನೀರು ಬರ್ತಾಯಿತ್ತು. ಆಮೇಲೆ ಕಾವೇರಿ ನೀರು ತಂದಿದ್ದು ದೇವರಾಜ ಅರಸು ಅವರು. 4ನೇ ಹಂತದಲ್ಲಿ ಒಂದು 3-4 ಹಂತಗಳಾಗೋಯಿತು. ಅದರಲ್ಲಿ ಒಂದು ಬಿಟ್ಟರೆ ಉಳಿದಿರ್ತಕ್ಕಂಥದ್ದು ಎಲ್ಲ ಕೂಡ ಕಾಂಗ್ರೆಸ್ ಸರ್ಕಾರದಲ್ಲಿದ್ದಾಗ ಬಂದಿದ್ದೆ. ಬೆಂಗಳೂರಿಗೆ ಸ್ಯಾನಿಟರಿ ಇರ್ಬೋದು ಅಥವಾ ರಾಜಕಾಲುಗಳಿರ್ಬೋದು, ಎಸ್.ಎಂ. ಕೃಷ್ಣ ಅವ್ರ ಕಾಲದಲ್ಲಿ, ಸಿದ್ದರಾಮಯ್ಯವ್ರ ಕಾಲದಲ್ಲಿ ಪಾರ್ಕ್ಗಳ ಅಭಿವೃದ್ಧಿ, ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮು, ಮತ್ತು ರೀತಿ ಸ್ವಚ್ಛ ಬೆಂಗಳೂರು ಈ ರೀತಿ. ಆಮೇಲೆ ಹಿಂದೆ ಎಸ್.ಎಂ. ಕೃಷ್ಣ ಅವರಿದ್ದಾಗ, ಆಗ ನಾನು ಇದೇ ಇಲಾಖೆ ಮಂತ್ರಿ ಆಗಿದ್ದೆ. ಆಗ ಬೆಂಗಳೂರು ಸುತ್ತಲೂ 7 CMC ಇತ್ತು, 2 TMC ಇತ್ತು. ಅವರಿಗೆ ಕುಡಿಯೋ ನೀರು ಇರಲಿಲ್ಲ, ಸ್ಯಾನಿಟರಿ ಇರಲಿಲ್ಲ. ಅದಕ್ಕೆಲ್ಲ ಕೊಟ್ಟಿದ್ದು ಆ ಕಾಲದಲ್ಲಿ ಕಾಂಗ್ರೆಸ್ ಸರ್ಕಾರನೇ. ಮತ್ತು 110 ಹಿಂದೆ ಸಮ್ಮಿಶ್ರ ಸರ್ಕಾರದಾಗ ಸೇರಿಸಿದ್ರು. ಇಂಪ್ರೂವ್ಮೆಂಟ್ ಆಗಿರಲಿಲ್ಲ. ಹೋದ ಅವಧಿನಲ್ಲಿ, ಸಿದ್ದರಾಮಯ್ಯವ್ರ ನೇತೃತ್ವದ ಅವಧಿನಲ್ಲಿ ಅದಕ್ಕೆ ಕುಡಿಯೋ ನೀರು, ಸ್ಯಾನಿಟ್ರಿ, ಮತ್ತು ಈ ಬಾರಿ ಬಂದ ಮೇಲೆ ಅದಕ್ಕೆ ಇನ್ಫ್ರಾಸ್ಟ್ರಕ್ಚರು ಎಲ್ಲ ಕೊಟ್ಟಿದ್ದು. ಮನಮೋಹನ್ ಸಿಂಗ್ ಅವರಿದ್ದಾಗ ಏರ್ಪೋರ್ಟ್ ಇರ್ಬೋದು ಅಥವಾ ಮೆಟ್ರೋ ಇರ್ಬೋದು, ಮತ್ತು ಇನ್ನರ್ ರಿಂಗ್ ರೋಡು, ಈ ಥರ ಭಾಳಷ್ಟು ಕೆಲಸಗಳು ಬೆಂಗಳೂರು ನಗರಕ್ಕೆ ಏನಾಗಬೇಕು, ಫ್ಲೈಓವರ್ಸು, ಅಂಡರ್ಪಾಸಸ್ಸು, ನಮ್ಮ ನಾಯಂಡಹಳ್ಳಿ ಫ್ಲೈಓವರ್ ಇರ್ಬೋದು, ದೊಡ್ಡ ದೊಡ್ಡ ಫ್ಲೈಓವರ್ಗಳು ಹೇಳೋದು ನಾನು, ಕಿಲೋಮೀಟ್ರ್ ಗಟ್ಟಲೆ ಇರುತ್ತಲ್ಲ. ಈಗ ನಮ್ಮ ಎಲೆಕ್ಟ್ರಾನಿಕ್ ಸಿಟಿದು, ಅದೇ ರೀತಿ ನೆಲಮಂಗಲ ಫ್ಲೈಓವರ್ ಇರ್ಬೋದು. ಈ ರೀತಿ ಭಾಳ ಜನ ಜ್ಞಾಪಕ ಇಟ್ಕೊಳ್ಳುವಂಥ ಕೆಲಸಗಳನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಮಾಡಿದೆ. ನಾವೇನು ಮಾಡ್ತೀವಿ, ಕೆಲಸ ಮಾಡ್ತೀವಿ, ಪ್ರಚಾರ ತಗೊಳ್ಳಲ್ಲ. ಬಿ ಜೆ ಪಿಯವರು ಕೆಲಸ ಮಾಡಲ್ಲ, ಪ್ರಚಾರ ಮಾತ್ರ ಚೆನ್ನಾಗಿ ತಗೊಳ್ತಾರೆ. ಆಮೇಲೆ ಅವರಿಂದ ಬೆಂಗಳೂರಿಗೆ ಲಾಭಕ್ಕಿಂತಲೂ ನಷ್ಟನೇ ಜಾಸ್ತಿ ಆಗಿರೋದು. ಉದಾಹರಣೆಗೆ ನಾವು ಏರ್ಪೋರ್ಟ್ ಹೋಗಬೇಕಾಗಿದ್ದರೆ ಹೆಬ್ಬಾಳ ಜಂಕ್ಷನ್ನು ಅಲ್ಲಿ ಫ್ಲೈಓವರ್ ಆಗಬೇಕಾಗಿತ್ತು, ಇಲ್ಲಿಂದ ಬಾಲಬ್ರೂಯಿಯಿಂದ ತಳೆದವರೇ ಬಿ ಜೆ ಪಿಯವರು. ಈಗಾಗಲೇ ರಾಜಕಾರಣದಲ್ಲಿ ಒಂದು ಮಾತಿದೆ, ಬೆಂಗಳೂರು ಅಂದರೆ ರಾಮಲಿಂಗಾರೆಡ್ಡಿ ಅಂದರೆ ಬೆಂಗಳೂರು ಅನ್ನೋ ಮಾತಿದೆ. ಈಗಲೂ ಕೂಡ ಬೆಂಗಳೂರು ಅಂದರೆ ನಿಮ್ಮದೇ ಹೆಸರು ಮುನ್ನೆಲೆಗೆ ಬರುತ್ತೆ. ಸದ್ಯಕ್ಕೆ DCM DK ಶಿವಕುಮಾರ್ ಅವರು ಬೆಂಗಳೂರಿಗೆ ಇನ್ಚಾರ್ಜ್ ಇದ್ದಾರೆ. ಇಬ್ಬರ ಜವಾಬ್ದಾರಿ ಹೆಚ್ಚಾಗಿದೆ. ಅಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಈಗ GBA ಮತ್ತೊಮ್ಮೆ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರುವ ಕೆಲಸವನ್ನು ಇಬ್ಬರಿಗೆ ಎಷ್ಟು ಜವಾಬ್ದಾರಿಯಾಗಿ ನಿರ್ವಹಿಸ್ತೀರಿ ಅಂತ?
ಇಲ್ಲೇನಾಗುತ್ತೆ, ನಮ್ಮಲ್ಲಿ 28 ಕ್ಷೇತ್ರಗಳಿದೆ. ಆ ಕ್ಷೇತ್ರಗಳಲ್ಲಿ ಬಹುತೇಕ ಯಾವುದೋ ಒಂದೋ ಎರಡೋ ಅಥವಾ 369 ಏನೋ ಬರುತ್ತಲ್ಲ, 366 ಸ್ವಲ್ಪ ನಾಯಕರುಗಳು ಅವರಿವರು ಶಿಫಾರಸು ಮಾಡೋದು ಒಂದು 5% ಇರ್ಬೋದು ಅಷ್ಟೇ. ಇನ್ನೊಂದು 95% ನಮ್ಮ ಲೋಕಲಲ್ಲಿ, ಈಗ ನನ್ನ ಕ್ಷೇತ್ರದಲ್ಲಿ ನಾವು ಯಾರಿಗೆ ಹೇಳ್ತೀವೋ ಅವ್ರಿಗೆ ಕೊಡ್ತಾರೆ. ನಾವು ಕೂಡ ಯಾರು ಗೆಲ್ತಾರೆ ಅಂತ ಹುಡುಕಿ ನಾವು ಗೆಲ್ಲುವಂಥವ್ರಿಗೆ ನಾವು ಕೊಡಬೇಕು. ಆಮೇಲೆ ನಾವು ಸೋತಿರ್ತಕ್ಕಂಥ ಕೂಡ ಅಷ್ಟೇ, ನಮ್ಮ ಡಿಫೀಟೆಡ್ ಕ್ಯಾಂಡಿಡೇಟು ಪ್ಲಸ್ ಅಲ್ಲಿ ಬ್ಲ್ಯಾಕ್ ಪ್ರೆಸಿಡೆಂಟ್ಸು, ಅಲ್ಲಿ ಉಳಿದಿರ್ತಕ್ಕಂಥ ನಾಯಕರು ಅವ್ರು ತೀರ್ಮಾನ ಮಾಡ್ತಾರೆ. ಯಾರನ್ನೂ ಕ್ಯಾಂಡಿಡೇಟ್ಸ್ ನಾವು ಹೇರೋದಿಲ್ಲ, ಬೈ ಫೋರ್ಸ್ ಆಗಿ ಹಾಕೋದಿಲ್ಲ. ಅದರಿಂದ ಆಯಾ ಕ್ಷೇತ್ರದಲ್ಲಿ 28 ಕ್ಷೇತ್ರದಲ್ಲಿ ಜವಾಬ್ದಾರಿ ಆ ಲೋಕಲ್ ಲೀಡರ್ಸ್ ಇರ್ತಾರಲ್ಲ, MLAs ಇರ್ಬೋದು, ಸೋತಿರ್ಬೋದು, ಅಥವಾ ಅಲ್ಲಿರ್ತಕ್ಕಂಥ ನಮ್ಮ ಬ್ಲ್ಯಾಕ್ ಪ್ರೆಸಿಡೆಂಟ್ಸ್ ಇರ್ಬೋದು, ಅವ್ರ ಜವಾಬ್ದಾರಿ ಇರುತ್ತೆ. ಅವರು ಸಹಾಯ ಮಾಡೋದಕ್ಕೆ ನಮ್ಮ ಮಂತ್ರಿಗಳು, CM, DCM ಎಲ್ಲ ಇರ್ತಾರೆ. ಈಗ ಬೆಂಗಳೂರು ದಿನೇ ದಿನೇ ಬೆಳೀತಾ ಇದೆ, ಜನಸಂಖ್ಯೆ ಹಾಗೆ ಏರ್ತಾ ಇದೆ ಸರ್. ಅದರಲ್ಲಿ ಮಹಿಳಾ ಮತದಾರರ ಸಂಖ್ಯೆ ಹೆಚ್ಚಾಗಿದೆ ಸರ್. ಈಗ ಮತದಾರ ಪರಿಷ್ಕರಣೆ ಆಗ್ತಿದೆ, ಅದರಲ್ಲಿ ಮಹಿಳೆಯರಿಗೆ ಎಷ್ಟು ಸೀಟು ಅಂದರೆ ಮೀಸಲಾತಿ ಕೊಡ್ತೀರಾ ಅಂತ? 50%, 150% ನಾವು ಕಡ್ಡಾಯವಾಗಿ ಕೊಡಲೇಬೇಕು. ಒಂದ್ಸಲಿ 1-2 ಸೀಟು ಅವ್ರಿಗೆ ಜಾಸ್ತಿನೇ ಹೋಗ್ಬಿಡುತ್ತೆ. ಕೆಲವರು ಆಮೇಲೆ ಜನರಲ್ ಸೀಟಲ್ಲೂ ಗೆಲ್ತಾರೆ. ಅಂದರೆ ಪುರುಷರಿಗಿಂತಲೂ ಮಹಿಳೆಯರೇ ಜಾಸ್ತಿ ಇರ್ತಾರೆ. ಆಮೇಲೆ ನಾವು ವಿಶೇಷವಾಗಿ ಬೆಂಗಳೂರಲ್ಲಿ ಅಂತಲ್ಲ, ರಾಜ್ಯದಲ್ಲಿ ವಿಶೇಷವಾಗಿ ಬೆಂಗಳೂರಲ್ಲಿ ನಮ್ಮ BMTCನಲ್ಲಿ ಮೊದಲು 25 ಲಕ್ಷ ಜನ ಓಡಾಡ್ತಾಯಿದ್ರು ಒಂದು ದಿನಕ್ಕೆ, ಈಗ 40 ಲಕ್ಷ ಜನ ಓಡಾಡ್ತಾರೆ. ಹೆಣ್ಮಕ್ಕಳಿಗೆ ಉದ್ಯೋಗ ಸೃಷ್ಟಿ 100ಕ್ಕೆ 23% ಬೆಂಗಳೂರು ನಗರ ಒಂದರಲ್ಲೇ ಜಾಸ್ತಿ ಆಯಿತು ನಮ್ಮ ಶಕ್ತಿ ಕಾರ್ಯಕ್ರಮದಿಂದ. ಆಮೇಲೆ ಬೆಲೆ ಏರಿಕೆಯಿಂದ ಜನ ಕಷ್ಟದಲ್ಲಿದ್ದರು, ಅಂಥ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ತಂದಿದ್ದೀವಿ, ಗೃಹಜ್ಯೋತಿ. ಇದು ಸಾಕಷ್ಟು 80% ಜನಕ್ಕೆ ನಮ್ಮ ಪಕ್ಷದಿಂದ ಅವರ ಕಷ್ಟಕ್ಕೆ ನಾವು ಸ್ಪಂದಿಸಿದ್ದೀವಿ. ಇದನ್ನೆಲ್ಲ ಜನ ಅರ್ಥ ಮಾಡಿಕೊಂಡು ಓಟ್ ಹಾಕಿದ್ದಾರೆ. 100ಕ್ಕೆ 75 ಭಾಗ ನಮ್ಗೆ ಹಾಕಬೇಕು.